ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ಮೊದಲಿಗೆ ಮುನ್ನೋಟ. ಬಿಜೆಪಿ ರೈತ ಮೋರ್ಚಾದಿಂದ ಬೆಳೆ ಹಾನಿ ಸ್ಥಳಕ್ಕೆ ಭೇಟಿ ಪರಿಶೀಲನೆ. ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಆರೋಪ. ಅತಿವೃಷ್ಟಿ ಪರಿಹಾರ ರಾಜ್ಯದ ರೈತರಿಗೆ ಸರ್ಕಾರದಿಂದ ಅನ್ಯಾಯ, ಇದು ರೈತ ವಿರೋಧಿ ಧೋರಣೆ. ಆವಿನಹಳ್ಳಿ ಹೊನ್ನೇಸರ ವಲಯ ಮಟ್ಟದ ಕ್ರೀಡಾಕೂಟ ಹೆಗ್ಗೋಡಲ್ಲಿ ಉದ್ಘಾಟನೆ. ಕಚ್ಚಗೆಬೈಲು ಐತಿಹಾಸಿಕ ಸ್ಟೇಷನ್ ಕೆರೆ ಭರ್ತಿ, ಸ್ಥಳೀಯರಿಂದ ಪೂಜೆ ಬಾಗಿನ ಸಮರ್ಪಣೆ. ಈಗಿನ ರಾಜ್ಯ ಸರ್ಕಾರ ನಿರಂತರ ರೈತ ವಿರೋಧಿ ನೀತಿ ಅನುಸರಿಸುತ್ತಿದೆ. ಇಲ್ಲವಾದಲ್ಲಿ ಅತಿವೃಷ್ಟಿಯಿಂದ ಅಪಾರ ನಷ್ಟವಾಗಿರುವ ಬೆಳೆಯನ್ನು ಸರಿಯಾಗಿ ಸಮೀಕ್ಷೆ ಮಾಡದೆ ಎಕರೆಗೆ ಕೇವಲ 400 ರೂಪಾಯಿಯಷ್ಟು ಪರಿಹಾರ ಮಾತ್ರ ನೀಡಲು ಮುಂದಾಗಿದೆ. ಇದು ಯಾವ ನ್ಯಾಯ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಕುಮಾರ್ ಹೇಳಿದರು. ಅತಿವೃಷ್ಟಿಯಲ್ಲಿ ಹಾನಿಗೊಳಗಾದ ಮತ್ತು ಕೊಳೆ ರೋಗ ಪೀಡಿತ ಸಾಗರ ತಾಲೂಕಿನ ಬೇರೆ ಬೇರೆ ಭಾಗಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಅವರು ನಂತರ ಹಾರೆಗುಪ್ಪ ಅಡಿಕೆ ತೋಟ ವೀಕ್ಷಿಸಿ ಮಾತನಾಡಿದರು. ವಿಪರೀತ ನಷ್ಟದಿಂದ ಆತಂಕದಲ್ಲಿದ್ದ ರೈತರ ಹೊಲಗಳಿಗೆ ಅಧಿಕಾರಿಗಳು ಭೇಟಿ ನೀಡಿ ಸರಿಯಾದ ವರದಿಯನ್ನು ಸರ್ಕಾರಕ್ಕೆ ನೀಡಿಲ್ಲ. ಮುಖ್ಯಮಂತ್ರಿಗಳು ಕೂಡ ಈ ಕುರಿತು ಗಮನಹರಿಸಿಲ್ಲ ಎಂದ ಅವರು, ರಾಜ್ಯದಲ್ಲಿ 5,20,000 ಹೆಕ್ಟೇರ್ ಕೃಷಿ ಬೆಳೆ ನಾಶವಾಗಿದೆ. ಇದರಲ್ಲಿ 40,000 ಹೆಕ್ಟೇರ್ ತೋಟದ ಬೆಳೆ ಕೂಡ ಇದೆ. ಆದರೆ 5 ಲಕ್ಷ ಹೆಕ್ಟೇರ್ ಬೆಳೆ ಹಾನಿಗೆ ಸರ್ಕಾರ ಪರಿಹಾರದ ಮೊತ್ತ ಬಿಡುಗಡೆ ಮಾಡುತ್ತಿರುವುದು 550 ಕೋಟಿ ಮಾತ್ರ. ಇದರರ್ಥ ಎಕರೆಗೆ 400 ರೂಪಾಯಿ ಮಾತ್ರ. ಇದು ರೈತರಿಗೆ ದೊಡ್ಡ ಅನ್ಯಾಯ ಎಂದ ಅವರು, ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಹೆಕ್ಟೇರಿಗೆ 10,000 ರು, ತೋಟಗಾರಿಕಾ ಬೆಳೆಗೆ 28,000 ರು ಪರಿಹಾರ ನೀಡಿದ್ದರು. ಇದನ್ನು ಗಮನಿಸಿ ಪ್ರಸ್ತುತ ಪ್ರತಿ ಹೆಕ್ಟೇರಿಗೆ 50,000 ರೂಪಾಯಿ ಪರಿಹಾರ ನೀಡಬೇಕು ಎಂದು ಅವರು ಆಗ್ರಹಿಸಿದರು. ಎಲ್ಲ ವಿಷಯಕ್ಕೂ ಕೇಂದ್ರ ಸರ್ಕಾರವನ್ನು ದೂಷಿಸುವ ರಾಜ್ಯ ಸರ್ಕಾರ ಸರಿಯಾದ ಕ್ರಮದಲ್ಲಿ ಇಂತಹ ಹಣವನ್ನು ಬಳಕೆ ಮಾಡಿಕೊಳ್ಳುವ ಕಾರ್ಯ ಮಾಡಿಲ್ಲ ಎಂದು ಅವರು ಹೇಳಿದರು. ಬಿಜೆಪಿ ಪ್ರಮುಖರಾದ ಪ್ರಸನ್ನ ಹೆಗಡೆ ಕೆರೆಕೈ, ಟಿಡಿ ಮೇಘರಾಜ್, ರಮೇಶ್ ಹಾರೆಗೊಪ್ಪ, ರೈತ ಮೋರ್ಚಾದ ಜಿಲ್ಲಾಧ್ಯಕ್ಷ ಸಿದ್ದಲಿಂಗಪ್ಪ, ಪ್ರಧಾನ ಕಾರ್ಯದರ್ಶಿ ಕುಮಾರ್ ನಾಯ್ಡು, ತಾಲೂಕು ಅಧ್ಯಕ್ಷ ಗಿರೀಶ್ ಹೆಗಡೆ ಹಕ್ರೆ, ಗುರುಮೂರ್ತಿ, ಮಂಜಪ್ಪ, ಪ್ರಶಾಂತ್ ಹೆಗಡೆ ಗೆಣಸಿನಕುಣಿ, ಸೂರಜ್ ಮತ್ತಿತರರು ಹಾಜರಿದ್ದರು. ಪತ್ರಿಕೆಗಳಲ್ಲಿ ಗಮನಿಸಿರ್ತೀರಿ ಮತ್ತು ಟಿವಿ ಮಾಧ್ಯಮಗಳಲ್ಲೂ ಗಮನಿಸಿರ್ತೀರಿ. ಈಗ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ತನ್ನ ನಿರಂತರ ರೈತ ವಿರೋಧಿ ನೀತಿಯನ್ನು ಮತ್ತೊಮ್ಮೆ ಪ್ರಕಟಿಸಿದೆ ಅನ್ನೋದನ್ನ ತಮ್ಮ ಮುಖಾಂತರ ನಾನು ಸಾಗರದ ಜನರಿಗೆ ಗಮನ ಸೆಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಏನು ಅಂತಂದರೆ 2 ವಿಷಯ ನೀವು ಗಮನಿಸಿ. ಅವರ ಹೇಳಿರೋ ಮಾಹಿತಿ ಪ್ರಕಾರ, ಅವರ ಅಧಿಕಾರಿಗಳು ಕೊಟ್ಟಿರೋ ಮಾಹಿತಿ ಪ್ರಕಾರ 5,20,000 ಹೆಕ್ಟೇರು ಕೃಷಿ ಹಾಳಾಗಿದೆ ಅತಿಯಾದ ಮಳೆಯಿಂದ ಅಂತಕ್ಕಂಥದ್ದು ನಿನ್ನೆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅದೇ ಸಮಯದಲ್ಲಿ 550 ಕೋಟಿನ ಅನೌನ್ಸ್ ಮಾಡಿದ್ದಾರೆ. ನೀವೇ ಲೆಕ್ಕ ಹಾಕಿ, 1 ಹೆಕ್ಟೇರ್ಗೆ 1,000 ರೂಪಾಯಿ ಸಿಗುತ್ತೆ. ಅಂದರೆ 1 ಎಕರೆಗೆ ಎಷ್ಟಾಯಿತು? 400 ರೂಪಾಯಿ ಸಿಗುತ್ತೆ. ಇವರು ಒಬ್ಬ 20 ಗುಂಟೆಗೆ 30,000 ರಿಂದ 40,000 ಖರ್ಚಾದರೆ 1 ಎಕರೆಗೆ 60,000-70,000 ಖರ್ಚಾಗಿರುತ್ತೆ. 1,000 ರೂಪಾಯಿ ತಗೊಂಡು ರೈತ ಬದುಕೋದು ಹೆಂಗೆ? ಯಾಕೆ ಸರ್ಕಾರ ಈ ರೀತಿ ಆಲೋಚನೆ ಮಾಡ್ತಾರೆ? ರೈತರ ಬಗ್ಗೆ ಯಾಕಷ್ಟು ತಾತ್ಸಾರ, ನಿರ್ಲಕ್ಷ್ಯ? ಏನು ಅವ್ರ ಬಗ್ಗೆ ಅವರು ಕಷ್ಟಪಟ್ಟು ದುಡಿಲಿಲ್ಲ ಅಂದರೆ ನಾವು ಯಾರು ನಿಂತ್ಕೊಂಡು ಮಾತಾಡೋಕ್ಕೆ ಆಗಲ್ಲ. ಆ ಅಂತಃಕರಣವನ್ನು ಇಂದಿನ ಕಾಂಗ್ರೆಸ್ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಆಲೋಚನೆ ಮಾಡಬೇಕು ಅಂತ ನಾನು ಮಾಧ್ಯಮಗಳ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಮ್ಮದು 2ನೇ ಒತ್ತಾಯ ಏನಂತಂದರೆ, ರಾಜ್ಯ ಬಿ ಜೆ ಪಿ ಮತ್ತು ರಾಜ್ಯ ರೈತ ಮೋರ್ಚಾ, ಜಿಲ್ಲಾ ಬಿ ಜೆ ಪಿ ರೈತ ಮೋರ್ಚಾ ಮತ್ತು ಜಿಲ್ಲಾ ಬಿ ಜೆ ಪಿ ಒತ್ತಾಯ ಏನಂತಂದರೆ, 2019ರಲ್ಲಿ ಅವತ್ತಿನ ರಾಜ್ಯದ ಚುಕ್ಕಾಣಿಯನ್ನು ಮಾಜಿ ಮುಖ್ಯಮಂತ್ರಿಗಳಾದಂಥ BS ಯಡಿಯೂರಪ್ಪನವರು ವಹಿಸಿಕೊಂಡಿದ್ದರು. ರಾಜ್ಯದ NDRF ಬಗ್ಗೆನೂ ಅವ್ರು ತಲೆ ಕೆಡಿಸ್ಕೊಳ್ಳಲಿಲ್ಲ, SDRF ಬಗ್ಗೆನೂ ಕೇಳಲಿಲ್ಲ. ಆ ಹಣ ಕೊಡೋದ್ರ ಜೊತೆಗೆ ರಾಜ್ಯದ ಬೊಕ್ಕಸದಿಂದ 10,000 ರೂಪಾಯಿನ ಪರ್ ಹೆಕ್ಟೇರಿಗೆ ಸೇರಿಸ್ಕೊಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡಿದರು. ಇವತ್ತು ಕರ್ನಾಟಕದ ಜನರು ಅದನ್ನು ಸ್ಮರಿಸ್ಕೊಳ್ತಾರೆ. ಅವತ್ತೇ 10,000 ಕೊಟ್ಟಿರ್ತಕ್ಕಂಥ 5 ವರ್ಷದಿಂದ ಕಾಸ್ಟ್ ಆಫ್ ಕಲ್ಟಿವೇಷನ್ ಕಡಿಮೆ ಇತ್ತು, ಇವತ್ತು ಜಾಸ್ತಿ ಆಗಿದೆ. ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಂದರೆ, ಅಟ್ಲೀಸ್ಟ್ ಪರ್ ಹೆಕ್ಟೇರಿಗೆ 50,000 ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ರೈತರಿಗೆ ಮಾಡಿದರೆ ಅವರು ಬದುಕನ್ನು ಕಟ್ಕೊಳ್ಳಿಕ್ಕೆ ಅಥವಾ ಉಸಿರಾಡ್ಲಿಕ್ಕೆ ಒಂದು ಅವಕಾಶ ಸಿಗ್ತದೆ. ಆ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಕೇಂದ್ರ ಸರ್ಕಾರ ಅವ್ರು ಕೊಟ್ಟಿಲ್ಲ ಅನ್ನೋ ಮನಸ್ಥಿತಿನೇ ಇಟ್ಕೊಂಡ್ರೆ ಅವರೆಲ್ಲ ಒಂದು ಕಡೆ ಅವರ ಆತ್ಮಸಾಕ್ಷಿಗೆ ಅವ್ರು ವಂಚನೆ ಮಾಡ್ಕೊಳ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಕ್ರೀಡೆಯಿಂದ ದೈಹಿಕ ಸಾಮರ್ಥ್ಯ ಹೆಚ್ಚುತ್ತದೆ ಎಂದು ಹೆಗ್ಗೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಘವೇಂದ್ರ ಹೇಳಿದರು. ಕೇಡಲ್ಸರ ವಿಸಂ ಪ್ರೌಢಶಾಲಾ ಮೈದಾನದಲ್ಲಿ ಹೊನ್ನೇಸರ ಶಾಲಾ ನೇತೃತ್ವದಲ್ಲಿ ಆಯೋಜಿಸಿದ್ದ ಆವಿನಹಳ್ಳಿ ಹೊನ್ನೇಸರ ವಲಯ ಮಟ್ಟದ ಪ್ರಾಥಮಿಕ ಶಾಲಾ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಮಕ್ಕಳ ಶಿಕ್ಷಣದ ಜೊತೆಯಲ್ಲಿ ಕ್ರೀಡೆ, ಸಾಂಸ್ಕೃತಿಕ ಅಭಿರುಚಿಗಳನ್ನು ಬೆಳೆಸುವ ಕಾರ್ಯ ನಿರಂತರವಾಗಿ ಆಗಬೇಕು ಎಂದು ಅವರು ಹೇಳಿದರು. ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾರುತೇಶಪ್ಪ ಮಾತನಾಡಿದರು. ಹೊನ್ನೇಸರ ಶಾಲೆಯ STMC ಅಧ್ಯಕ್ಷ ಸುರೇಶ್
ಅಧ್ಯಕ್ಷತೆ ವಹಿಸಿದ್ದರು. ಟಿಪಿಇಒ ರಮೇಶ್, ವಿಸಂ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ನಾಗೇಂದ್ರ ಗುಮಾನಿ, ವಿದ್ಯಾಸಂಸ್ಥೆಯ ಅಧ್ಯಕ್ಷ ಕೇಶವ್ ಸಂಪೇಕೈ, ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪಾರ್ವತಿ, ಖಾಸಗಿ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬಸವರಾಜ್, ಹೊನ್ನೇಸರ, ಸಿಆರ್ಪಿ ಶೀಲಾ, ಗೆಣಸನಗುಂಡಿ ಕ್ಲಸ್ಟರ್ ಸಿಆರ್ಪಿ ರವಿ, ಮುಖ್ಯ ಶಿಕ್ಷಕ ನೂರ್ ಅಹಮದ್, ಸಹ ಶಿಕ್ಷಕರು ಹಾಗೂ ಶಾಲಾ ಸಮಿತಿಯ ಸದಸ್ಯರು ಈ ಸಂದರ್ಭ ಹಾಜರಿದ್ದರು. ಪ್ರತಿಭೆ ಇರ್ತಕ್ಕಂಥ ಮಕ್ಕಳು ಆಟವನ್ನು ಆಡಿ ಮುಂದೆ ಈ ತಾಲೂಕು, ಜಿಲ್ಲೆ, ರಾಜ್ಯ ಮಟ್ಟದಲ್ಲಿ ಹೆಸರನ್ನು ಗಳಿಸಿ ಕ್ರೀಡಾಕೂಟಕ್ಕೆ ಹೆಸರನ್ನು ಕೊಡುವುದಕ್ಕಿಂತ ಈ ಕ್ರೀಡಾಕೂಟಕ್ಕೆ ಶುಭಾಶಯ. ಈ ಒಂದು ಅವಕಾಶದಲ್ಲಿ ನಾವು ಸಾಕಷ್ಟೊಂದಿಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದೀವಿ. ಮಳೆ ಕಾರಣದಿಂದ ಅದು ಸ್ವಲ್ಪ ಅವ್ಯವಸ್ಥೆ ಏನಾದರೂ ಆದರೆ ಎಲ್ಲರೂ ಸಹಕರಿಸಿ ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಬೇಕು. ಮತ್ತು ಹೊಸನಗರ ತಾಲೂಕಿನ ಕಚ್ಚಗಬೈಲು ಐತಿಹಾಸಿಕ ಸ್ಟೇಷನ್ ಕೆರೆ ಸಂಪೂರ್ಣ ಭರ್ತಿಯಾಗಿದ್ದು ಅದಕ್ಕೆ ಇಂದು ಬಾಗಿನ ಅರ್ಪಿಸಲಾಯಿತು. ಕಾರ್ಯಕ್ರಮದ ನೇತೃತ್ವ ವಹಿಸಿದ್ದ ಗ್ರಾಮ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷ, ಹಾಲಿ ಸದಸ್ಯರಾದ ಶಂಕರ್ ಶೆಟ್ಟಿ, ನಿವೃತ್ತ ಸೈನಿಕರಾದ ಕೆಪಿ ಕೃಷ್ಣಮೂರ್ತಿ, ಆಶಾ ಕಾರ್ಯಕರ್ತೆ ಸುಮಾರಾಜು, ಪೂರ್ಣಿಮಾ, ರಾಧಿಕಾ, ಶಾರದಾ, ಕನಕ, ತಾರಾ, ಜಗದೀಶ್, ಅಶೋಕ್, ವೀರಭದ್ರ, ಶಶಿ ಪಾಟೀಲ್ ಮುಂತಾದವರು ಹಾಜರಿದ್ದರು. ಗಣೇಶ್ ಹುಲಿಮನೆ ಅವರು ಪೂಜೆ ನೆರವೇರಿಸಿದರು. ನಮಸ್ಕಾರ.